Good afternoon, students. My name is Jayalakshmi. I am dealing with the subjects of principles of marketing. As we all know that in the last class we have discussed about the meaning of market and the definition of market. What is the market? And we all know the thing. What is the market? We got a concept. What is market? In the simple words, a market is a place where buyers and sellers meet together to buy or sell the product or services to satisfy the needs and their wants. ಮಾರ್ಕೆಟ್ ಬಗ್ಗೆ ತಿಳ್ಕೊಂಡ್ವಿ. ಮಾರ್ಕೆಟ್ ಅಂದರೆ ಏನಂತ ಗೊತ್ತಾಯಿತು. ದೆನ್ ಲೆಟ್ಸ್ ವಿ ಮೂವ್ ಟು ದ ಮಾರ್ಕೆಟಿಂಗು ಡಿಫ್ರೆನ್ಸಸ್ ಇರುತ್ತೆ ಅಂತ ಅನ್ಸುತ್ತಾ? ಅನಿಸ್ಲೇಬೇಕು, ಇದ್ದೇ ಇದೆ. ಓಕೆನಾ? ಡಿಫ್ರೆನ್ಸಸ್ ಏನಪ್ಪ ಅಂತಂದರೆ, ಮಾರ್ಕೆಟಿಗೆ ಅದೊಂದು ಪ್ಲೇಸ್ ಆಗಿರುತ್ತೆ. ಮಾರ್ಕೆಟಿಂಗ್ ನಾವೇನು ಮಾಡ್ತೀವಲ್ಲ ಅದು ಆಗಿರುತ್ತೆ. ಮಾರ್ಕೆಟಿಂಗ್ ಡೆಫಿನೇಷನ್ಸ್ ತುಂಬ ಜನ ಕೊಟ್ಟಿದ್ದಾರೆ, ತುಂಬ ಥರ. ತುಂಬ ಆಥರ್ಸ್ ಕೊಟ್ಟಿದ್ದಾರೆ. ಲೆಟ್ಸ್ ವಿ ಗೋ ಫ್ರಮ್ ಒನ್ ಬೈ ಒನ್. ಅಕಾರ್ಡಿಂಗ್ ಟು ದ ಅಮೇರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಅವ್ರು ಕೊಟ್ಟಿರೋ ಪ್ರಕಾರ, ಮಾರ್ಕೆಟಿಂಗ್ ಈಸ್ ದ ಪರ್ಫಾರ್ಮೆನ್ಸ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ದಟ್ ಡೈರೆಕ್ಟ್ ದ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ಪ್ರೊಡ್ಯೂಸರ್ಸ್ ಟು ದ ಕನ್ಸ್ಯೂಮರ್ಸ್ ಆರ್ ದ ಯೂಸರ್ಸ್. ಮಾರ್ಕೆಟಿಂಗ್ ಇಸ್ ಅ ಪರ್ಫಾರ್ಮೆನ್ಸ್, ಅದು ಒಂದು ಪರ್ಫಾರ್ಮೆನ್ಸು ಆಫ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂದರೆ ಏನೇನು ಬರುತ್ತೆ? ರಾ ಮೆಟೀರಿಯಲ್ಸ್ ತರೋದಾಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರ್ಬೋದು, ಅದನ್ನು ಪ್ರಾಡಕ್ಟ್ನ ಪ್ಯಾಕಿಂಗ್ ಮಾಡಿ ಅದನ್ನು ಸೆಲ್ ಮಾಡೋದಾಗಿರ್ಬೋದು. ಎಲ್ಲ ಬಿಸ್ನೆಸ್ ಅಂದರೆ ಏನು? ಬೈ ಆ್ಯಂಡ್ ಸೆಲ್ ಅಲ್ವಾ? ಅದ್ರದ್ದು ಬೇಕಾಗಿರೋ ಎಲ್ಲ ಆ್ಯಕ್ಟಿವಿಟೀಸಿಗೂ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ಆ್ಯಂಡ್ ದಟ್ ಡೈರೆಕ್ಟ್ ದ ಫ್ಲೋ, ಡೈರೆಕ್ಟಾಗಿ ಫ್ಲೋ ಆಗುತ್ತೆ. ಫ್ಲೋ ಆಫ್ ಯಾವ್ದು ಫ್ಲೋ ಮಾಡ್ತಾರೆ? ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಫ್ಲೋ ಫ್ರಮ್ ಪ್ರೊಡ್ಯೂಸರ್ಸ್ ಟು ದ ಕನ್ಸ್ಯೂಮರ್ಸ್ ಆರ್ ದ ಅಲ್ಟಿಮೇಟ್ ಯೂಸರ್ಸಿಗೆ ಗೂಡ್ಸ್ ಆರ್ ಸರ್ವಿಸಸ್ನ ಫ್ಲೋ ಮಾಡ್ತಾರೆ. ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎರಡೂ ಬರುತ್ತೆ. ಮುಂಚಿಂದ ಮಾರ್ಕೆಟ್ ಅಂತ ಬಂದಾಗ ಗೂಡ್ಸ್ ಅಷ್ಟೇ ಬರ್ತಿತ್ತು, ಬಟ್ ಇವಾಗ ಪ್ರಿಯಾರಿಟಿ ಬೋತ್ ಸೇಮ್ ಇದೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆಲ್ಮೋಸ್ಟ್ ಹಂಗೆ ನೋಡೋದಾದರೆ ಸರ್ವಿಸಸ್ಗೆ ಜಾಸ್ತಿ ಇರೋದು. ಆ್ಯಕ್ಚುಲಿ ಇಂಡಿಯನ್ GDP ಈಗ ಜಾಸ್ತಿ ಬರ್ತಿರೋದೇ ಸರ್ವಿಸಸ್ ಮೇಲೆ. ಓಕೆನಾ? ದೆನ್ ಇದರಲ್ಲಿ ಮಾರ್ಕೆಟಿಂಗ್ ಅಂತ ಬಂದಾಗ ಇದರಲ್ಲಿ ನಾವು ನೋಡ್ದಂಗೆ ಇದರಲ್ಲಿ ನಾವು ಪರ್ಫಾರ್ಮೆನ್ಸ್ ಆಗಿರುತ್ತೆ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಗೊತ್ತಾಯಿತು. ಅದು ಫ್ಲೋ ಆಗುತ್ತೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು, ಅದು ಪ್ರೊಡ್ಯೂಸರ್ಸಿಂದ ಕನ್ಸ್ಯೂಮರ್ಸಿಗೆ ಅಂತ ಗೊತ್ತಾಯಿತು. ಬಟ್ ಇದರಲ್ಲಿ ದೇ ಓಂಟ್ ಕಾನ್ಸಂಟ್ರೇಟ್ ಆನ್ ಕನ್ಸ್ಯೂಮರ್ ಡಿಮ್ಯಾಂಡ್ ಏನು, ಕನ್ಸ್ಯೂಮರ್ ವಾಂಟ್ಸ್ ಏನು, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅಂತಲೇ ಅನಿಸಲ್ಲ. ಇದನ್ನು ನಾವು ಈ ಡೆಫಿನೇಷನ್ನ ಕ್ರಿಟಿಸೈಸ್ ಮಾಡ್ಬೋದು. ಈ ಡೆಫಿನೇಷನ್ನ ನ್ಯಾರೋ ಮ್ಯಾನರಲ್ಲಿ ಕೊಟ್ಟಿದ್ದಾರೆ. ಇಟ್ ಗಿವ್ಸ್ ಅ ನ್ಯಾರೋ ಮ್ಯಾನರ್ ಮೀನಿಂಗ್ ಆಫ್ ದ ಮಾರ್ಕೆಟಿಂಗ್ ವೇರ್ ಇಟ್ ಗಿವ್ಸ್ ಓನ್ಲಿ ಅಬೌಟ್ ದ ಪ್ರೊಡಕ್ಷನ್ ಆ್ಯಂಡ್ ಸೆಲ್ಲಿಂಗ್ ಆಫ್ ದ ಗೂಡ್ಸ್. ಪ್ರೊಡಕ್ಷನ್ ಮತ್ತು ಸೆಲ್ಲಿಂಗ್ ಆಫ್ ದ ಗೂಡ್ಸ್ ಅಷ್ಟೇ ಇದೆ. ಬಟ್ ವಿತ್ ದ ಹೆಲ್ಪ್ ಆಫ್ ದ ಮಿಡಲ್ ಮ್ಯಾನ್ ಆರ್ ದ ಡಿಸ್ಟ್ರಿಬ್ಯೂಷನಿಂದ ಅದನ್ನು ಸೆಲ್ ಮಾಡ್ತಾರೆ. ಬಟ್ ನಾವು ನ್ಯಾರೋ ಮೈಂಡೆಡಲ್ಲಿ ನೋಡೋದಾದರೆ ಇಷ್ಟೇ ಇದೆ, ಪ್ರೊಡಕ್ಷನ್ ಮತ್ತು ಸೆಲ್ಲಿಂಗ್ ಅಷ್ಟೇ ಇದೆ. ಇದು ಡೆಫಿನೇಷನ್ ನ್ಯಾರೋ ಆಗಿದೆ. ಬಟ್ ನಾವು ವೈಡ್ ಮ್ಯಾನರಲ್ಲಿ ನೋಡಬೇಕು ಅಂತಂದರೆ ಮಾರ್ಕೆಟ್ ನಿಂತಿರೋದು ಯಾರ ಮೇಲೆ? ಕನ್ಸ್ಯೂಮರ್ಸ್ ಮೇಲೆ. ಕನ್ಸ್ಯೂಮರ್ಸ್ ಡಿಮ್ಯಾಂಡು ಮತ್ತು ನೀಡ್ಸ್ನ ನಾವು ತಿಳ್ಕೊಂಡಲ್ಲೇ ನಮಗೆ ಇಷ್ಟ ಬಂದಾಗ ನಾವು ಮಾರ್ಕೆಟ್ ಮಾಡ್ತೀವಿ, ನಮಗೆ ಇಷ್ಟ ಬಂದಾಗ ಪ್ರೊಡಕ್ಷನ್ ಮಾಡ್ತೀವಿ ಅಂದರೆ ವಿ ಕಾಂಟ್ ಸಸ್ಟೈನ್ ಇನ್ ದ ಮಾರ್ಕೆಟ್ ಅಲ್ವಾ? ಸೊ in the wide manner, when we look up in the wide manner or the wide sense, where the marketing means the consumer demand, supply, need and all, ಇದೆಲ್ಲದನ್ನು ನಾವು ನೋಡಲೇಬೇಕಾಗತ್ತೆ ಅಲ್ವಾ? ಇದು ನೋಡೋದಾದರೆ ಮಾರ್ಕೆಟಿಂಗ್ ಇದು AMA ಅವ್ರು ಕೊಟ್ಟಿರೋ ಡೆಫಿನೇಷನ್ ಇರೋವಂಥದ್ದು ಪ್ರೊಡಕ್ಷನ್ ಓರಿಯೆಂಟೆಡ್ ಅಂತ ಇದೆ. ಪ್ರೊಡಕ್ಷನ್ ಓರಿಯೆಂಟೆಡ್, ಕನ್ಸ್ಯೂಮರ್ ಓರಿಯೆಂಟೆಡ್ ಅಂದರೆ ನಿಮಗೆ ಗೊತ್ತಿರಬೇಕು ಅಂತ ಅಂದ್ಕೊತೀನಿ. ಇದು ಪ್ರೊಡಕ್ಷನ್ ಓರಿಯೆಂಟೆಡ್ ಆಗಿದೆ. ಪ್ರೊಡಕ್ಷನ್ ಓರಿಯೆಂಟೆಡ್ ಅಂತಂದರೆ ಪ್ಯೂರ್ಲಿ ಪ್ರೊಡಕ್ಷನ್ ಓರಿಯೆಂಟೆಡ್ ವಿತೌಟ್ ಗಿವಿಂಗ್ ದ ಇಂಪಾರ್ಟೆನ್ಸ್ ಆಫ್ ದ ಕನ್ಸ್ಯೂಮರ್ ರಿಕ್ವೈರ್ಮೆಂಟ್ ಏನಿದೆ, ಕನ್ಸ್ಯೂಮರ್ ನೀಡ್ ಏನಿದೆ, ಕನ್ಸ್ಯೂಮರ್ ವಾಂಟ್ ಏನಿದೆ, ಇದನ್ನೆಲ್ಲದನ್ನು ನೋಡ್ದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋವಂಥದ್ದು ಪ್ರೊಡಕ್ಷನ್ ಓರಿಯೆಂಟೆಡ್ ಅಂತ ಕರೀತಾರೆ. ದೆನ್ ಕನ್ಸ್ಯೂಮರ್ ಓರಿಯೆಂಟೆಡ್ ಆಗಿಲ್ಲ. ಬಟ್ ಕನ್ಸ್ಯೂಮರ್ ಓರಿಯೆಂಟೆಡ್ ಅಂತಂದರೆ ಕನ್ಸ್ಯೂಮರಿಗೆ ಬೇಕಾದಂಗೆ ಅವರಿಗೆ ಹೇಗೆ ನೀಡಿದೆ, ಅವ್ರದ್ದು ಹೆಂಗೆ ವಾಂಟ್ಸ್ ಇದೆ, ಆ ರೀತಿಯಲ್ಲಿ ನಾವು ಪ್ರೊಡಕ್ಷನ್ ಮಾಡೋದಾದರೆ ಅದನ್ನು ಕನ್ಸ್ಯೂಮರ್ ಓರಿಯೆಂಟೆಡ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಕ್ರಿಟಿಸೈಸಮ್ ಏನು ಮಾಡ್ಬೋದು ಅಂತಂದರೆ, ದೇ ಓನ್ಲಿ ಫೋಕಸ್ ಆನ್ ದ ಅರ್ನಿಂಗ್ ದ ಪ್ರಾಫಿಟ್ ಮೇಲ್ಗಡೆ ತುಂಬ ಫೋಕಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಈ ಡೆಫಿನೇಷನ್ ನೋಡ್ತಾ ಹೋದರೆ. ದ್ಯಾನ್ ದ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಜಾಸ್ತಿ ಪ್ರಾಫಿಟ್ ಮೇಲ್ಗಡೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ವಿ ಕ್ಯಾನ್ ಡೂ ದ ಕ್ರಿಟಿಸಿಸಮ್ ವೇರ್ ದಿಸ್ ಇಸ್ ಇನ್ ಅ ನ್ಯಾರೋ ಸೆನ್ಸ್, ನಾಟ್ ಇನ್ ದ ವೈಡ್ ಸೆನ್ಸ್, ಆ್ಯಂಡ್ ಇಟ್ ಈಸ್ ಓನ್ಲಿ ದ ಪ್ರೊಡಕ್ಷನ್ ಓರಿಯೆಂಟೆಡ್, ಪ್ಯೂರ್ಲಿ ಬೇಸ್ಡ್ ಆನ್ ದ ಪ್ರೊಡಕ್ಷನ್ ಓರಿಯೆಂಟೆಡ್, ಆ್ಯಂಡ್ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಆನ್ ದ ಪ್ರಾಫಿಟ್ ಮೇಕಿಂಗ್ than the consumer satisfaction. In nowadays, we are concentrating on more than the consumer needs and the wants. Consumer satisfaction is more than anything in the market now.
if we give a best satisfaction to the consumers, we can sustain the market and we can grow also, right ಅಲ್ವಾ? ಅರ್ಥ ಆಯಿತು ಅನ್ಕೊತೀನಿ. ಮಾರ್ಕೆಟಿಂಗ್ ಆಸ್ ಅ ಪರ್ಫಾರ್ಮೆನ್ಸ್, ಏನು ಪರ್ಫಾರ್ಮೆನ್ಸ್ ಆಫ್ ಅ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ದಟ್ ದ ಡೈರೆಕ್ಟ್ ದ ಫ್ಲೋ ಆಫ್ goods and services from producers to the consumers or the users. Next, according to the Philip Kotler ಯಾರಂತ ಹೇಳಿದ್ದೀನಿ, is a father of marketing management. ಓಕೆನಾ? ಇಂಥವೆಲ್ಲ ಸಬ್ ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಳ್ರಿ, ಆ್ಯಡೆಡ್ ಪಾಯಿಂಟ್ಸ್ ಇದೆಲ್ಲ. ನೀವು ಎಕ್ಸಾಮ್ಸಲ್ಲಿ ಬರೆಯಬೇಕಾದ್ರೆ ಇಂಥವೆಲ್ಲ ಆ್ಯಡೆಡ್ ಪಾಯಿಂಟ್ಸ್ ಬರೆದ್ರಿ ಅಂತಂದರೆ ಯು ಕ್ಯಾನ್ ಸ್ಕೋರ್ ವೆಲ್. ಓಕೆನಾ? ಅಕಾರ್ಡಿಂಗ್ ಟು ದ Philip Kotler, he says a marketing is a social and managerial process by which the individual and the groups obtained what they need and what through creating and exchanging of product and value with others. ಇಲ್ಲಿ ನೋಡಿ, ಫ್ಲಿಪ್ ಕೊಟ್ರೆ ಬರ್ತಾ ಇದ್ದಾರೆ, ವಾಟ್ ದೇ ನೀಡ್, ಅವ್ರಿಗೆ ಏನು ಬೇಕು ಅದನ್ನು, ಅವ್ರದ್ದು ನೀಡ್ ಏನು, ವಾಂಟ್ ಏನು ಅಂತ ತಿಳ್ಕೊಂಡು ಅದ್ರ ಮೂಲಕ ನಾವು ಕ್ರಿಯೇಟ್ ಮಾಡಿ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ಮಾರ್ಕೆಟಿಂಗ್ ಇಸ್ ಅ ಸೋಷಿಯಲ್ ಆ್ಯಂಡ್ ಮ್ಯಾನೇಜರಲ್ ಪ್ರೊಸೆಸ್. ಇದು ಒಂದು ಸೋಷಿಯಲ್ ಮತ್ತು ಮ್ಯಾನೇಜರಲ್, ಅವ್ರ ಜೊತೆಗೆ ಬೆರೆತು ಅವ್ರಿಗೆ ಏನು ಬೇಕು ಅಂತ ನಾವು ತಿಳ್ಕೊಂಡು ಮಾಡುವಂಥದ್ದು ಪ್ರೊಸೆಸ್. ಬೈ ವಿಚ್ ಅದು ಇಂಡಿವಿಜುವಲಿಗಾದರೂ ಆಗಿರ್ಬೋದು, ಇಲ್ಲ ಗ್ರೂಪ್ಸ್ ಅಂತನಾದರೂ ಆಗಿರ್ಬೋದು. ನಾವು ಮಾರ್ಕೆಟ್ ಸೆಗ್ಮೆಂಟೇಷನ್ ಮಾಡಬೇಕಾದ್ರೆ ಇಂಡಿವಿಜುವಲ್ಗೂ ಮಾಡ್ತೀವಿ, ಗ್ರೂಪ್ಗೂ ಮಾಡ್ತೀವಿ. ಇಂಡಿವಿಜುವಲ್ ಅಂತ ಬಂದಾಗ ಪರ್ ಪರ್ಸನ್ ಅಂತ ನೋಡ್ತೀವಿ, ಗ್ರೂಪ್ ಅಂತ ಬಂದಾಗ ಚೈಲ್ಡು, ಮೈನರು, ಮೇಜರು, ಹಿಂಗೆ ನೋಡ್ತಾ ಹೋಗ್ತೀವಿ ಅಲ್ವಾ? ಸೊ ಇದೆರಡಕ್ಕೂ ಬರುತ್ತೆ, ಇಂಡಿವಿಜುವಲ್ ಆ್ಯಂಡ್ ದ ಗ್ರೂಪ್. ವಾಟ್ ಒಬ್ಟೈನ್ ವಾಟ್ ದೇ ನೀಡ್, ಅವ್ರಿಗೆ ಏನು ಬೇಕು, ಅವ್ರದ್ದು ವಾಂಟ್ ಏನು, ಅವ್ರಿಗೆ ಏನು ಬೇಕು ಅಂತ ನೋಡಿಕೊಂಡು ಅದ್ರ ಮೂಲಕ ಅವ್ರ ನೀಡ್ ಮತ್ತು ವಾಂಟನ್ನು ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಬೇಕು ಪ್ರಾಡಕ್ಟ್ನ. ಅದನ್ನು ಕನ್ವರ್ಟ್ ಮಾಡಿ ಪ್ರಾಡಕ್ಟಾಗಿ ಕ್ರಿಯೇಟ್ ಮಾಡಬೇಕು ಥ್ರೂ ಕ್ರಿಯೇಟಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್. ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನು ಸೇಲ್ ಮಾಡಿ ಎಕ್ಸ್ಚೇಂಜ್ ಮಾಡಿಕೊಂಡು ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ವ್ಯಾಲ್ಯೂ ವಿತ್ ಅದರ್ಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದುಬಿಟ್ಟು ನಿಮಗೆಲ್ಲ ಮೆಕ್ಡೊನಾಲ್ಡ್ಸ್ ಗೊತ್ತಿರುತ್ತೆ. ದಿಸ್ ಈಸ್ ಅ ಪಿಜ್ಜಾ ಬೇಸ್ಡ್ ಕಂಪನಿ. ಓಕೆನಾ? ಮೆಕ್ಡೊನಾಲ್ಡ್ಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಪಿಜ್ಜಾ ಬೇಸ್ಡ್ ಕಂಪನಿ. ವೆನ್ ದೇ ಆರ್ ಎಂಟರ್ಡ್ ಇನ್ ಟು ಇಂಡಿಯಾ, ದೇ ವಾಸ್ ಸ್ಟಾರ್ಟೆಡ್ ಅಟ್ ಅ ಬೀಫ್ ನಾನ್ ವೆಜ್ಜಲ್ಲಿ ಸ್ಟಾರ್ಟ್ ಮಾಡಿದರು, ಬೀಫ್ ಮುಖಾಂತರ. ತುಂಬ ಜನ ಇಂಡಿಯಾದಲ್ಲಿ ಅಂಥದ್ದನ್ನು ತಿನ್ನಲ್ಲ. ದೇ ಕ್ಯಾನ್ ಚಿಕನ್ನೆಲ್ಲ ತಿಂತಾರೆ, ಬಟ್ ಬೀಫ್ನ ತುಂಬ ಜನ ಪ್ರಿಫರ್ ಮಾಡಲ್ಲ. ದೇ ವರ್ ಗಾನ್ ಇನ್ ಟು ಲಾಸ್. ಆ್ಯಂಡ್ ಲೇಟರ್ ದೇ ಥಾಟ್ ಅವ್ರಿಗೆ ಏನು ಬೇಕು, ಅವ್ರ ನೀಡೇನು. ಇಂಡಿಯಾ ಇಸ್ ಅ ಕಲ್ಚರಡ್ ಕಂಟ್ರಿ, ಅವ್ರಿಗೆ ಅಷ್ಟೊಂದು ನಾನ್ ವೆಜ್ಜಲ್ಲಿ ಏನು ಬೇಕಾಗ್ಬೋದು ಈ ಥರ ನೋಡ್ತಾ ಹೋದ್ರು. ನಾನ್ ವೆಜ್ಜೇ ಬೇಡವಾ, ವೆಜ್ಜಲ್ಲಿ ಬರೋಣ ಅಂತ ಹೋದರು. ವೆಜ್ಜಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇ ಸ್ಟಾರ್ಟೆಡ್ ವಿತ್ ಅ ವೆಜ್ ಪಿಜ್ಜಾ ಬೇಸ್ಡ್. ದೇ ವಾಸ್ ಮೂವಿಂಗ್ ಗುಡ್. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಗ್ರೂಪ್ ನೋಡಿ, ಗ್ರೂಪ್ ಅಂತ ಆಗಲೇ ಹೇಳಿದೆ, ಜೈನ್ಸ್, ಸಾರಿ ಫಾರ್ ಟೇಕಿಂಗ್ ದಟ್, ಜೈನ್ಸ್ ಇರ್ತಾರಲ್ಲ, ಅವರು ಆನಿಯನ್ ತಿನ್ನಲ್ಲ. ಅವ್ರಿಗೊಂದು ಗ್ರೂಪ್ ಅಲ್ವಾ, ಆ ಕಸ್ಟಮರ್ಸ್ನ ಲಾಸ್ ಮಾಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸೊ ದೇ ಕೇಮ್ ವಿತ್ ಅನದರ್ ಥಿಂಗ್. ಈಗ ಆನಿಯನ್ ಬಿಟ್ಬಿಟ್ರು, ಫಾರ್ ಎಕ್ಸಾಂಪಲ್ ಸ್ವೀಟ್ ಕಾರ್ನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಥರ ನಮಗೆ ಕನ್ಸ್ಯೂಮರ್ಸಿಗೆ ಏನು ಬೇಕು ಅದ್ರ ಬೇಸಿಸ್ ಮೇಲೆ ನಾವು ಹೋಗ್ತಾ ಹೋದ್ವಿ ಅಂದರೆ ವಿ ಕ್ಯಾನ್ ಸಸ್ಟೈನ್. ಮೆಕ್ಡೊನಾಲ್ಡ್ಸ್ ಗೊತ್ತಾಯ್ತಲ್ವಾ? ಅವ್ರ ಫಸ್ಟ್ ವೆನ್ ದೇ ಆರ್ ಎಂಟರ್ ಟು ಇಂಡಿಯಾ, ದೇ ವರ್ ಸ್ಟಾರ್ಟೆಡ್ ವಿತ್ ಅ ಬೀಫ್, ಬಟ್ ಲೇಟರ್ ದೇ ಕೇಮ್ ವಿತ್ ಅ ವೆಜ್ ಪಿಜ್ಜಾ, ಆ್ಯಂಡ್ ಲೇಟರ್ ದೇ ರಿಮೂವ್ ದ ಆನಿಯನ್ ಇನ್ ದ ವೆಜ್, and they started to put anything, paneer, sweet corn, like this for the substitute ಏನಾದ್ರು ಬೇಕೇ ಬೇಕಲ್ವಾ? ಸೊ ದೇ ಆರ್ ಸ್ಟಾರ್ಟಿಂಗ್ ವಿತ್ ಅ ನ್ಯೂ ಥಿಂಗ್ಸ್. ಇದು ಮೆಕ್ಡೊನಾಲ್ಡ್ಸ್. ನಿಮಗೆ ಗೊತ್ತಿರುತ್ತೆ KFC ಹಿಂಗೆ ಆಗಿದೆ. KFC ಸ್ಟಾರ್ಟಿಂಗು ಚಿಕನ್ ಇರಲಿಲ್ಲ. ದೇ ವರ್ ಎಂಟರ್ಡ್ ಇನ್ ಟು ಇಂಡಿಯಾ ವಿತ್ ಅನದರ್ beef only, but they were started after they started chicken in India. ಚಿಕನ್ ಬಂದಾಗ everyone has accepted that KFC ಬಂತು, ಅವ್ರು ಗ್ರೋ ಆದರು, ಚಿಕನ್ ತಿಂತಾರೆ, ಬಟ್ ಬೇರೆದು ಅದು ಆಗ್ತಿರ್ಲಿಲ್ಲ. ಸೊ ಈ ಥರ ಕನ್ಸ್ಯೂಮರಿಗೆ ನೀಡ್ ಏನಿದೆ, ಅದ್ರ ವಾಂಟ್ಸ್ ಏನಿದೆ ಅವ್ರದ್ದು, ಅದನ್ನು ನಾವು ಕ್ರಿಯೇಟ್ ಮಾಡಬೇಕು. ಕನ್ವರ್ಟ್ ಮಾಡಿಕೊಂಡು ಕ್ರಿಯೇಟ್ ಮಾಡೋ ಅಂಥದ್ದೇ ಇಲ್ಲಿ ಫ್ಲಿಪ್ ಕೊಟ್ರೆ ಅವ್ರು ಹೇಳಿದ್ದಾರೆ. ಮಾರ್ಕೆಟಿಂಗ್ ಇಸ್ ಅ ಸೋಷಿಯಲ್ ಆ್ಯಂಡ್ ಮ್ಯಾನೇಜರಲ್ ಪ್ರೊಸೆಸ್. ನಾವು ಅದನ್ನು ತಿಳ್ಕೊಂಡು ಮ್ಯಾನೇಜರಲ್ ಪ್ರೊಸೆಸ್ ಆಗುತ್ತೆ, ಬೈ ವಿಚ್ ದ ಇಂಡಿವಿಜುವಲ್ ಆ್ಯಂಡ್ ದ ಗ್ರೂಪ್ ಒಬ್ಟೈನ್ ವಾಟ್ ದೇ ನೀಡ್ ಆ್ಯಂಡ್ ವಾಂಟ್. ಅವ್ರದ್ದು ನೀಡೇನು ಮತ್ತು ವಾಂಟ್ಸ್ ಏನು ಅಂತ ನೋಡಿಕೊಂಡು ಥ್ರೂ ಕ್ರಿಯೇಟಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ದ ಪ್ರಾಡಕ್ಟ್ಸ್ ವಿತ್ ದ ವ್ಯಾಲ್ಯೂ ವಿತ್ ಅದರ್ಸ್. ಓಕೆನಾ? ಲೆಟ್ಸ್ ಮೂವ್ ಟು ದ ಅನದರ್ ಡೆಫಿನೇಷನ್ ಗಿವನ್ ಬೈ ದ William Stanham. According to William Stanham,
ಮಾರ್ಕೆಟಿಂಗ್ ಇಸ್ ಅ ಟೋಟಲ್ ಸಿಸ್ಟಮ್ ಆಫ್ ಇಂಟರಾಕ್ಟಿಂಗ್ ಬಿಸ್ನೆಸ್. ಇದು ಒಂದು ಟೋಟಲ್ ಸಿಸ್ಟಮ್ಮು ಇಂಟರಾಕ್ಟಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಆಗಲೇ ಹೇಳಿದೆ, ಪ್ರೊಡಕ್ಷನ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ರಾ ಮೆಟೀರಿಯಲ್ಸ್ ತರೋದಾಗಿರ್ಬೋದು, ಬೈ ಮಾಡೋದಾಗಿರ್ಬೋದು, ಸೆಲ್ ಮಾಡೋದು, ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಡಿಸೈನ್ ಟು ಪ್ಲ್ಯಾನ್, ಏನೇನು ಮಾಡ್ತಾರೆ? ಪ್ಲ್ಯಾನ್, ಪ್ರೈಸ್, ಪ್ರಮೋಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಮಾರ್ಕೆಟ್ ಅಂತ ಬಂದ ತಕ್ಷಣ ಇದೆಲ್ಲ ನಮಗೆ ಗೊತ್ತಾಗೇ ಆಗುತ್ತಲ್ವಾ. ಇದು ಒಂದು ಟೋಟಲ್ ಸಿಸ್ಟಮ್. ಇದು ಯಾವುದೇ ಒಂದು ಸಿಂಗಲ್ ಸಿಸ್ಟಮ್ ಅಲ್ಲ, ಇದು ಒಂದು ಟೋಟಲ್ ಸಿಸ್ಟಮ್. ಇಟ್ ಈಸ್ ನಾಟ್ ಅ ಸಿಂಗಲ್ ಬ್ರಾಂಚ್ ಆಫ್ ಟ್ರೀ. ಇದು ಟೋಟಲ್ ಟ್ರೀ ಅಂತ ಕರಿತೀವಿ, ಸಿಂಗಲ್ ಬ್ರಾಂಚ್ ಆಫ್ ಟ್ರೀ ಅಂತ ಕರೆಯಲ್ಲ. ಮಾರ್ಕೆಟಿಂಗ್ ಈಸ್ ಅ ಟೋಟಲ್ ಸಿಸ್ಟಮ್ ಆಫ್ ಇಂಟರಾಕ್ಟಿಂಗ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಇಂಟರಾಕ್ಟಿಂಗ್ ಮಾಡೋ ಅಂಥದ್ದು ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ. ವೇರ್ ಡಿಸೈನ್ ಟು ಪ್ಲ್ಯಾನ್, ಪ್ರೈಸ್, ಪ್ರಮೋಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಪ್ಲ್ಯಾನ್ ಅಂತ ಅಂದರೆ ಏನು? ಡಿಸೈನ್ ಟು ಪ್ಲ್ಯಾನ್, ಪ್ರೈಸ್, ಪ್ರಮೋಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಮಾರ್ಕೆಟ್ ಬೀಯಿಂಗ್ ಎ ಕಾನ್ಸ್ಟೆಂಟ್, ಮಾರ್ಕೆಟ್ ಯಾವಾಗಲೂ ಹೆಂಗೆ ಸ್ಟಾರ್ಟ್ ಆಗುತ್ತೆ? ಕನ್ಸ್ಯೂಮರಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಎಂಡ್ ವಿತ್ ಆಲ್ಸ್ ದ ಕನ್ಸ್ಯೂಮರ್. ಮಾರ್ಕೆಟ್ ಸ್ಟಾರ್ಟ್ ವಿತ್ ಸಿ, ದಟ್ ಈಸ್ ಕನ್ಸ್ಯೂಮರ್, ಆ್ಯಂಡ್ ಎಂಡ್ ವಿತ್ ಸಿ ಓನ್ಲಿ, ದಟ್ಸ್ ದ ಕನ್ಸ್ಯೂಮರ್. ಕನ್ಸ್ಯೂಮರಿಗೆ ಏನು ಬೇಕು ಅನ್ನೋದನ್ನು ನಾವು ತಿಳ್ಕೊತಾ ಹೋಗಿ, ನೀಡ್ಸ್ ಏನಿದೆ, ಅವ್ರ ವಾಂಟ್ಸ್ ಏನಿದೆ ಅಂತ ನಾವು ರಿಸರ್ಚ್ ಮಾಡ್ತಾ ಹೋಗ್ತೀವಿ. ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಅವ್ರಿಗೆ ನೀಡ್ಸ್ ಏನಿದೆ ಅಂತ ತಿಳ್ಕೊಂಡು ಅದರ ಮೇಲ್ಗಡೆ ಪ್ರೊಡಕ್ಷನ್ ಮಾಡಿಕೊಂಡು ತಗೊಂಡು ಅಲ್ಟಿಮೇಟ್ ಯಾರು? ಕನ್ಸ್ಯೂಮರ್. ಸೊ ಮಾರ್ಕೆಟ್ ಸ್ಟಾರ್ಟ್ ವಿತ್ ದ ಕನ್ಸ್ಯೂಮರ್ಸ್ ಆ್ಯಂಡ್ ಎಂಡ್ ವಿತ್ ದ ಕನ್ಸ್ಯೂಮರ್ಸ್. ಓಕೆನಾ? ನೆಕ್ಸ್ಟ್ ಪ್ಲ್ಯಾನ್ ಅಂದರೆ ಇಟ್ ಈಸ್ ಎ ಪ್ರಿಡಿಟರ್ಮೈನ್ಡ್ ಕೋರ್ಸ್ ಆಫ್ ಆ್ಯಕ್ಷನ್. ವಾಟ್ ಕೈಂಡ್ ಆಫ್ ದ ಪ್ರೊಡಕ್ಷನ್ ವಿಲ್ ಬಿ ಡನ್, ವಾಟ್ ಕೈಂಡ್ ಆಫ್ ದ ಪ್ರಾಡಕ್ಟ್ ಇಟ್ ಶುಡ್ ಡು ಮ್ಯಾನುಫ್ಯಾಕ್ಚರ್. ಈ ಥರ ಪ್ಲ್ಯಾನ್, ಒಂದು ಪ್ರಾಪರ್ ಪ್ಲ್ಯಾನ್ ಇರಬೇಕು. ಆ ಪ್ಲ್ಯಾನಿಗೆ ಏನು ಬೇಕು? ರಿಸರ್ಚ್ ಮಾಡಿರಬೇಕು. ರಿಸರ್ಚ್ ಬೇಸಿಸ್ ಮೇಲೆ ನಾವು ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಇದು ಪ್ರಿಡಿಟರ್ಮೈನ್ಡ್ ಕೋರ್ಸ್ ಆಫ್ ಆ್ಯಕ್ಷನ್. ಓಕೆನಾ? ನೆಕ್ಸ್ಟ್ ಬರೋ ಅಂಥದ್ದು ಪ್ರೈಸ್. ಪ್ರೈಸ್ ಅಂತಂದರೆ ಏನು? ಪ್ರೈಸ್ ಇಸ್ ಅನ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಸ್ ದ ಕನ್ಸ್ಯೂಮರ್ ಬೈಯಿಂಗ್. ನಿಮಗೆ ಕನ್ಸ್ಯೂಮರ್ ಬೈ ಮಾಡ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆಗೋದು ಪ್ರೈಸ್ ಮೇಲ್ಗಡೆ. ಕನ್ಸ್ಯೂಮರ್ ಬೈಯಿಂಗ್ ಡಿಸಿಷನ್ ಇನ್ಫ್ಲೂಯೆನ್ಸಸ್ ದ ಮೇನ್ ಫ್ಯಾಕ್ಟರ್. ಪ್ರೈಸ್ ಇನ್ಫ್ಲೂಯೆನ್ಸಸ್ ದ ಮೇನ್ ಫ್ಯಾಕ್ಟರ್. ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ನಾವು ತಗೋತೀವಿ, ಮುಂಚೆ ಎಲ್ಲ 100 ರೂಪೀಸಿಗೆ ಕರೆಕ್ಟಾಗಿ ಕೊಡ್ತಿದ್ರು. ಇವಾಗ ಯಾಕೆ? ಕನ್ಸ್ಯೂಮರ್ಗೆ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ 99 ರೂಪೀಸ್ ಅಂತ ಕೊಡ್ತಾರೆ. ಈಗ ಅದೇ 100 ರೂಪೀಸ್ ಇರೋದಕ್ಕೂ 99 ರೂಪೀಸ್ ಇರೋದಕ್ಕೂ ಡಿಫ್ರೆನ್ಸಸ್ ಇದ್ದೇ ಇರುತ್ತಾ? ನಾವು ಅಲ್ಲಿ ಹೋಗಿ ತೊಗೋತೀವ, ಜಾಸ್ತಿ 99 ರೂಪೀಸ್ ಎಲ್ಲಿರುತ್ತೆ ಅಲ್ಲೋಗಿ ತೊಗೋತೀವಿ ಅಲ್ವಾ? ಅದು ಒಂಥರ ಟ್ರೆಂಡು, ಅದು ಒಂಥರ ಕನ್ಸ್ಯೂಮರ್ಗೆ ಅದೊಂದು ಕನ್ಸ್ಯೂಮರ್ ಮೈಂಡ್ಸೆಟ್. ಈವನ್ 1 ರೂಪಿ ಕ್ಯಾನ್ ಚೇಂಜ್ ದ ಮೈಂಡ್ಸೆಟ್ ಆಫ್ ಎ ಕನ್ಸ್ಯೂಮರ್. ನೋಡಿ, ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಇರುತ್ತೆ, ಟೀ ಆಫ್ ಕಾಫಿ ಅಲ್ಲ, ಕಾಫಿನೇ 2 ಬ್ರ್ಯಾಂಡ್ ಇರುತ್ತೆ. ಒಂದು ತಾಜ್ ಅಂತ ತೊಗೊಳೋಣ, ತಾಜ್ ತುಂಬ ಆಯಿತು. ಬ್ರೂ ಕಾಫಿ ಆ್ಯಂಡ್ ದ ನೆಸ್ಕೆಫೆ. ಓಕೆನಾ? ಈ ಎರಡರಲ್ಲೂ 1 ರೂಪಾಯಿ ಯಾವುದ್ರಲ್ಲಿ ಕಮ್ಮಿ ಇರೋ ಜನ ಅದನ್ನು ಪ್ರಿಫರ್ ಮಾಡ್ತಾರೆ. ಪ್ರೈಸು ಅಷ್ಟು ಇನ್ಫ್ಲೂಯೆನ್ಸಸ್ ಆಗುತ್ತೆ ಕನ್ಸ್ಯೂಮರ್ನ ಬೈಯಿಂಗ್ ಬಿಹೇವಿಯರ್ ಮೇಲೆ ಅನ್ನೋದು ಒಂದು ಎಕ್ಸಾಂಪಲ್ ಅಷ್ಟೇ. ಆನ್ ವಿಚ್ ಬೇಸಿಸ್ ವಿ ನೀಡ್ ಟು ಕೋಟ್ ದ ಪ್ರೈಸ್. ಯಾವ ಬೇಸಿಸ್ ಮೇಲೆ ಪ್ರೈಸ್ನ ನಾವು ಕೋಟ್ ಮಾಡಬೇಕು? ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಪ್ರೈಸ್ನ ನಾವು ಯಾವ ರೀತಿ ಕೋಟ್ ಮಾಡಬೇಕು, ಯಾವ ರೀತಿಯಿಂದ, ಇನ್ ದ ಸೆನ್ಸ್ ಕನ್ಸ್ಯೂಮರ್ ಎಬಿಲಿಟಿ ಮೇಲೆ ಪ್ರೈಸ್ನ ಕೋಟ್ ಮಾಡಬೇಕಾ, ಇಲ್ಲ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲ್ಗಡೆ ಪ್ರೈಸ್ನ ಕೋಟ್ ಮಾಡಬೇಕಾ, ಆರ್ ದ ಏರಿಯಾ ಬೇಸಿಸ್, ಯಾವ ಏರಿಯಾದಲ್ಲಿ ನಾವು ಸೇಲ್ ಮಾಡ್ತಿದ್ದೀವಿ ಅನ್ನೋದ್ರ ಬೇಸಿಸ್ ಮೇಲೆ ಪ್ರೈಸ್ನ ಕೋಟ್ ಮಾಡಬೇಕಾ, ಎಲ್ಲದನ್ನು ಕ್ಲೀನಾಗೆ ಥಿಂಕ್ ಮಾಡಿ ಕರೆಕ್ಟ್ ಟೈಮಲ್ಲಿ ಕೋಟ್ ಮಾಡಬೇಕು, ಕರೆಕ್ಟ್ ಪ್ರೈಸ್ನ ಕೋಟ್ ಮಾಡಬೇಕು. ಬಿಕಾಸ್ ಕಾಂಪಿಟೇಟರ್ಸ್ ತುಂಬ ಜನ ಇರ್ತಾರೆ, ಎಲ್ಲರೂ ಅವ್ರವ್ರ ರೀತಿಯಲ್ಲಿ ಪ್ರೈಸ್ನ ಕೋಟ್ ಮಾಡ್ತಿರ್ತಾರೆ. ನಾವೀಗದು ಲಾಸ್ ಕೂಡ ಆಗಬಾರ್ದು, ದೆನ್ ಕನ್ಸ್ಯೂಮರ್ಸಿಗೆ ಬರ್ಡನ್ ಕೂಡ ಆಗಬಾರ್ದು. ಆ ರೀತಿ ನಾವು ಪ್ರೈಸ್ನ ಕೋಟ್ ಮಾಡಬೇಕು. ಪ್ರೈಸು ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ದಟ್ ಇನ್ಫ್ಲೂಯೆನ್ಸಸ್ ದ ಕನ್ಸ್ಯೂಮರ್ ಬೈಯಿಂಗ್ ಬಿಹೇವಿಯರ್. Then we move to the promotion or the promote. We should undertake the promotional activities with the advertising media, with the helping of a promotional activities like sales promotion, direct selling, media, brochures, catalog. Main thing, we need to communicate to the customers about the product. ಪ್ರಮೋಷನ್ ಹೆಂಗಾಗಬೇಕು? ನಾವು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಅಡ್ವರ್ಟೈಸಿಂಗ್ ಆದರೂ ಆಗಿರ್ಬೋದು. ಅಡ್ವರ್ಟೈಸಿಂಗಿಂದ ಮೀನ್ಸ್ ತುಂಬ ಇದೆ. ಇವಾಗ ನಾವು ನೋಡೋದಾದರೆ ಆನ್ಲೈನಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆನ್ಲೈನಲ್ಲಿ ಅವ್ರದ್ದೇ ಒಂದು ಪೇಜಸ್ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಆಲ್ಮೋಸ್ಟ್ ಯೂಸ್ ಮಾಡ್ತಿದ್ರೆ ಗೊತ್ತಾಗುತ್ತೆ. ಇನ್ಸ್ಟಾದಲ್ಲಿ ಅವ್ರದ್ದೇ ಒಂದೊಂದು ಪೇಜಸ್ ಇರುತ್ತೆ. ಪೇಜಸ್ ಅಂತಕ್ಕಿಂತ ಅವ್ರದ್ದೇ ಒಂದು ಅಕೌಂಟ್. ಫಾರ್ ಎಕ್ಸಾಂಪಲ್, ಜ್ಯುವೆಲರಿ ಹಬ್ ಅಂತ ಇದೆ ಹುಡುಗಿಯರಿಗೆ, ಅಲ್ಲೆಲ್ಲ ಜ್ಯುವೆಲ್ಸು ಸಿಗುತ್ತೆ. ದೇ ವಿಲ್ ಗಿವ್ ಆ್ಯನ್ ಹೋಮ್ ಡೆಲಿವರಿ. ಅಷ್ಟು ಅಪ್ಗ್ರೇಡ್ ಆಗಿದೆ ನಮ್ಮ ಮಾರ್ಕೆಟಿಂಗ್ ಸಿಸ್ಟಮ್. ಹೌದಾ? ಆ ಮಾರ್ಕೆಟಿಂಗ್ ಸಿಸ್ಟಮಿಗೆ ಅಷ್ಟು
ಇದು ಇರುವಾಗ ಅವರು ಪ್ರಮೋಷನ್ ಮಾಡಬೇಕು. ಸುಮ್ಮನೆ ಅವ್ರ ಅಕೌಂಟ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರಿ ಅಂತಂದರೆ ಅವ್ರಿಗೇನು ಗೊತ್ತಾಗಲ್ಲ. ಅವ್ರು ಬೇರೆ ಬೇರೆ ಕಡೆ ಹಾಕಬೇಕು, ಪೋಸ್ಟ್ ಹಾಕಬೇಕು, ಬೇರೆ ಬೇರೆ ಒಂದು ಅಕೌಂಟ್ಸ್ ಇರುತ್ತೆ, ಆ ಅಕೌಂಟ್ಸಿಗೆ ಟ್ಯಾಗ್ ಮಾಡಬೇಕು. ಇಂಥದ್ದನ್ನೆಲ್ಲ ಪ್ರಮೋಷ್ನಲ್ ಆ್ಯಕ್ಟಿವಿಟೀಸ್ ಮುಖಾಂತರ ಮಾಡ್ತಾರೆ. ಅದು ಇವಾಗಿಂದ ಆಯಿತು. ಇವಾಗ ಮುಂಚೆದೆಲ್ಲ ಇಲ್ಲೇ ಲೋಕಲಲ್ಲಿ ನೋಡೋದಾದರೆ ಕ್ಯಾಟ್ಲಾಗ್ಸ್ ತುಂಬ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ಇರುತ್ತೆ, ಆಮೇಲೆ ಮೀಡಿಯಾದಲ್ಲೇ ಬರುತ್ತೆ, V1ಅಲ್ಲಿ ಬರುತ್ತೆ, ದಾವಣಗೆರೆ V1ಅಲ್ಲಿ ಎಲ್ಲೆಲ್ಲಿ ಆಗುತ್ತೋ ಅಷ್ಟು ಜಾಸ್ತಿ ನಾವು ಜನಗಳಿಗೆ, ಕಸ್ಟಮರ್ಸ್ಗಳಿಗೆ ನಾವು ಮೀಟ್ ಮಾಡಿಸ್ಬೇಕು ನಮ್ಮ ಪ್ರಾಡಕ್ಟ್. ಇವಾಗ ನಾವು ಪ್ರಾಡಕ್ಟ್ ಮಾಡ್ಕೊಂಬಿಟ್ಟು ಸುಮ್ಮನೆ ಕೂತ್ಕೊಂಡ್ವಿ ಅಂದರೆ ಅದು ಪ್ರಮೋಷನ್ ಆಗ್ದಲೇ ಇಟ್ ವಿಲ್ ಲಾಸ್ ಅಲ್ವಾ. ನಾವು ಪ್ರಾಡಕ್ಟ್ ಮಾಡಿ ಅದನ್ನು ಪ್ರಮೋಷನ್ ಮಾಡಿದರೆ, ಅದನ್ನು ರೀಚ್ ಮಾಡಿದರೆ ಕನ್ಸ್ಯೂಮರ್ಸಿಗೆ ಕಮ್ಯುನಿಕೇಟ್ ಮಾಡಬೇಕು. ಮೇನ್ ಆಬ್ಜೆಕ್ಟಿವ್ ಇಸ್ ಟು ಕಮ್ಯುನಿಕೇಟ್ ದ ಕಸ್ಟಮರ್ಸ್ ಅಬೌಟ್ ದ ಪ್ರಾಡಕ್ಟ್. ನಮ್ಮ ಪ್ರಾಡಕ್ಟ್ ಬಗ್ಗೆ ಕಮ್ಯುನಿಕೇಟ್ ಮಾಡಬೇಕು. We need to create the awareness by helping the promotional activities. By the help of promotional activities ಇಂದ ಕ್ರಿಯೇಟ್ ಮಾಡಬೇಕು ಅವೇರ್ನೆಸ್ನ. ದೆನ್ ಬಂದುಬಿಟ್ಟು ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಹೆಂಗಾಗುತ್ತೆ? ಡಿಸ್ಟ್ರಿಬ್ಯೂಷನ್ ಗೊತ್ತು. ಇವಾಗ ನಾವು ಪ್ಲ್ಯಾನ್ ಮಾಡಿದ್ವಿ, ಪ್ರೈಸಸ್ನ ಕೋಟ್ ಮಾಡಿದ್ವಿ, ಅದು ಪ್ರಾಡಕ್ಟ್ ರೆಡಿ ಆಯಿತು, ಅದನ್ನು ಪ್ರಮೋಟ್ ಮಾಡಿದ್ವಿ, ಎಲ್ಲ ಆಯಿತು. ಡಿಸ್ಟ್ರಿಬ್ಯೂಷನ್ ಅವ್ರಿಗೆ ಹೆಂಗೆ ತಲುಪಿಸೋದು? ಡಿಸ್ಟ್ರಿಬ್ಯೂಷನ್ ಪ್ರೊಸೆಸಲ್ಲಿ ತುಂಬ ಬರುತ್ತೆ. ಡಿಸ್ಟ್ರಿಬ್ಯೂಷನ್ ಚೈನ್ ಅಂತ. ಇವಾಗ ಫ್ಲಿಪ್ಕಾರ್ಟಲ್ಲಿ ಅದೇ ನೋಡಿದ್ರೆ ನೀವು ಮ್ಯಾನುಫ್ಯಾಕ್ಚರಿಂದ ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ. ಬಟ್ ಹಿಂಗೆ ನಾರ್ಮಲಾಗಿ ನೋಡಿದ್ರೆ ನಾವು ಅಂಗಡಿಯಲ್ಲಿ ಹೋಗಿ ತೊಗೊತೀವಿ ಅಂದರೆ ಮ್ಯಾನುಫ್ಯಾಕ್ಚರಿಂದ ಹೋಲ್ಸೇಲರಿಗೆ ಬರುತ್ತೆ, ಹೋಲ್ಸೇಲರಿಂದ ರೀಟೇಲರಿಗೆ ಬರುತ್ತೆ, ರೀಟೇಲರಿಂದ ನಾವು ತೊಗೋತೀವಿ. ದೇರ್ ವಿಲ್ ಬಿ ಎ ಚೈನ್ ಅಲ್ವಾ? ಮ್ಯಾನುಫ್ಯಾಕ್ಚರ್, ಹೋಲ್ಸೇಲರ್, ರೀಟೇಲರ್, ಇಲ್ಲ ಮಿಡಲ್ ಮ್ಯಾನ್ ಬರ್ತಾನೆ, ಇಲ್ಲ ಸೇಲ್ಸ್ ಮ್ಯಾನ್ಸ್ ಬರ್ತಾನೆ. ಹಿಂಗೆ ತುಂಬ ಜನ ಬರ್ತಾ ಹೋಗ್ತಾರೆ. ನಮಗೆ ಯಾವ ವೇ ಬೇಕು, ನಮಗೆ ಯಾವ ಡಿಸ್ಟ್ರಿಬ್ಯೂಷನ್ ಚಾನಲ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡಿಕೊಂಡು ಆ ಬೆಸ್ಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಒಳಗಡೆ ನಾವು ಹೋಗ್ಬೋದು. ಓಕೆನಾ? ವಿಲಿಯಮ್ ಸ್ಟ್ಯಾನಮ್ ಹೇಳೋದಿಷ್ಟೇ, ಮಾರ್ಕೆಟಿಂಗ್ ಆಸ್ ಅ ಟೋಟಲ್ ಸಿಸ್ಟಮ್. ಅದು ಯಾವುದೋ ಒಂದು ಸಿಂಗಲ್ ಸಿಸ್ಟಮ್ ಅಲ್ಲ, ಟೋಟಲ್ ಸಿಸ್ಟಮ್ ಆಫ್ ಇಂಟಿಗ್ರೇಟಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಇಂಟಿಗ್ರೇಟಿಂಗ್ ಅಂತಂದರೆ ಇಂಟರಾಕ್ಟಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಡಿಸೈನ್ ಟು ಪ್ಲ್ಯಾನ್, ಪ್ರೈಸ್, ಪ್ರಮೋಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಓಕೆನಾ? ಅರ್ಥ ಆಯಿತು ಅಂದ್ಕೊತೀನಿ. ಮಾರ್ಕೆಟಿಂಗ್ ಇದನ್ನು ಒಂದು ಸ್ವಲ್ಪ ಸಿಂಪಲಾಗಿ ನೋಡ್ಬೋದು. ಅಂದರೆ ಮಾರ್ಕೆಟಿಂಗ್ ಈಸ್ ಅ ಸಿಸ್ಟಮ್. ಏನು ಸಿಸ್ಟಮ್ ಅದು? ಆಫ್ ಎ ಬಿಸ್ನೆಸ್ ಆ್ಯಕ್ಟಿವಿಟೀಸಿಂದ ಸಿಸ್ಟಮ್ ಅದು. ಡಿಸೈನ್ ಟು ಏನಕ್ಕೆ ಡಿಸೈನ್ ಮಾಡಿದ್ದಾರೆ? ಪ್ಲ್ಯಾನ್ ಮಾಡೋಕ್ಕೆ, ಪ್ರೈಸ್ ಮಾಡೋಕ್ಕೆ, ಪ್ರಮೋಟ್ ಮಾಡೋಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಸಮಥಿಂಗ್ ಆಫ್ ವ್ಯಾಲ್ಯೂ. ಅದರಲ್ಲಿ ಏನೇನು ವ್ಯಾಲ್ಯೂ ಇರಬೇಕು? ವಾಂಟ್ ಸ್ಯಾಟಿಸ್ಫೈಯಿಂಗ್ ಪ್ರಾಡಕ್ಟ್ಸ್, ಸರ್ವಿಸಸ್ ಆ್ಯಂಡ್ ಐಡಿಯಾಸ್. ಸಮಥಿಂಗ್ ವ್ಯಾಲ್ಯೂಸ್ ಇರಬೇಕು. ವ್ಯಾಲ್ಯೂ ಅಂದರೆ ಅದರಲ್ಲಿ ಏನಿರಬೇಕು? ಸ್ಯಾಟಿಸ್ಫೈ ಮಾಡಬೇಕು, ಅವ್ರ ವಾಂಟ್ಸ್ನ ನೋಡ್ಕೋಬೇಕು, ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಇದ್ದು. ದೆನ್ ಐಡಿಯಾಸ್, ನೀವು ಐಡಿಯಾಸ್ನ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲಾಗಿರಲಿ, ಇಲ್ಲಾಂದರೆ ಒಟ್ಟು ಕ್ರಿಯೇಟಿವ್ ಐಡಿಯಾಸು, ಇನೋವೇಟಿವ್ ಐಡಿಯಾಸ್ ಮಾಡಿಕೊಂಡು ಸಮಥಿಂಗ್ ವ್ಯಾಲ್ಯೂನ ಇಟ್ಕೋಬೇಕು. ಫಾರ್ ದ ಬೆನಿಫಿಟ್ ಆಫ್, ಏನಕ್ಕೆ ಬೆನಿಫಿಟ್ಟು? ದ ಟಾರ್ಗೆಟ್ ಮಾರ್ಕೆಟ್ ಮಾಡಬೇಕು. ಆ್ಯಂಡ್ ಪ್ರೆಸೆಂಟ್ ಆ್ಯಂಡ್ ಪೊಟೆನ್ಷಿಯಲ್ ಯೂಸರ್ಸ್. ಪ್ರೆಸೆಂಟ್ ಮತ್ತು ಪೊಟೆನ್ಷಿಯಲ್ ಯೂಸರ್ಸ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರಿಗೆ, ಅಂದರೆ ಎಲ್ಲ ಕಸ್ಟಮರ್ಸು ನಾವು ಟಾರ್ಗೆಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಚಾಕ್ಲೇಟ್ ಬೇಸ್ಡ್ ಕಂಪನಿ ಆಗಿತ್ತು ಅಂದರೆ ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಯಾರಾಗಿರ್ತಾರೆ? ಚೈಲ್ಡ್ ಆಗಿರ್ತಾರೆ ಅಲ್ವಾ? ಚಿಲ್ಡ್ರನ್ ಆಗಿರ್ತಾರೆ. ಸೊ ಆ ಥರ ನೋಡಿಕೊಂಡು ನಮ್ಮದು ಟಾರ್ಗೆಟ್ ಮಾರ್ಕೆಟ್ ಯಾವುದಿದೆ ಅದ್ರ ಬೇಸಿಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಏನು ಅಚೀವ್ ಮಾಡೋಕ್ಕೆ? ಇದನ್ನೆಲ್ಲ ಮಾಡ್ತಿರೋದು ಏನಕ್ಕೆ? ಟು ಅಚೀವ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಇದು ಸಿಂಪಲ್ ವರ್ಡ್ಸಲ್ಲಿ ನಿಮಗೆ ಜ್ಞಾಪಕ ಇರಲಿ ಅಂತ ಈ ಡೆಫಿನೇಷನ್ನ ಇದು ಮಾಡಿರೋದು. ಮಾರ್ಕೆಟಿಂಗ್ ಇಸ್ ಅ ಸಿಸ್ಟಮ್ ಆಫ್ ಅ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಡಿಸೈನ್ ಟು ಪ್ಲ್ಯಾನ್, ಪ್ರೈಸ್, ಪ್ರಮೋಟ್, ಡಿಸ್ಟ್ರಿಬ್ಯೂಟ್ ಆಫ್ ಸಮಥಿಂಗ್ ಆಫ್ ವ್ಯಾಲ್ಯೂ, ವಾಂಟ್ ಸ್ಯಾಟಿಸ್ಫೈಯಿಂಗ್ ಪ್ರಾಡಕ್ಟ್, ಸರ್ವಿಸಸ್ ಆ್ಯಂಡ್ ಐಡಿಯಾಸ್ ಫಾರ್ ದ ಬೆನಿಫಿಟ್ ಯಾರಿಗೆ? ದ ಟಾರ್ಗೆಟ್ ಮಾರ್ಕೆಟ್, ಪ್ರೆಸೆಂಟ್ ಆ್ಯಂಡ್ ದ ಪೊಟೆನ್ಷಿಯಲ್ ಯೂಸರ್ಸ್ ಟು ಅಚೀವ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. ಅರ್ಥ ಆಯ್ತು ಅಂದ್ಕೊತೀನಿ. ದೆನ್ ಇದು ಸ್ಮಾರ್ಟ್ ಡೆಫಿನೇಷನ್. ನಿಮಗೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಇಟ್ಕೋಬೇಕು ನೆನಪು? ಇಟ್ ಈಸ್ ಐಡೆಂಟಿಫೈಯಿಂಗ್ ದ ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಐಡೆಂಟಿಫೈ ಮಾಡಬೇಕು ಆ್ಯಂಡ್ ಫುಲ್ಫಿಲ್ ದೋಸ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ಅಷ್ಟೇ. ಏನು ಮಾರ್ಕೆಟ್ ಸ್ಟಾರ್ಟ್ ಆಗೋದು ನಾನು ಹೇಳಿದೆ, ಕನ್ಸ್ಯೂಮರಿಂದ ಸ್ಟಾರ್ಟ್ ಆಗುತ್ತೆ, ಎಂಡ್ಸ್ ಆಗೋದು ಕನ್ಸ್ಯೂಮರಿಂದ ಅಲ್ವಾ? ಐಡೆಂಟಿಫೈ ಮಾಡಬೇಕು ಅವ್ರ ನೀಡ್ಸ್ ಆ್ಯಂಡ್ ವಾಂಟ್ಸ್ ಏನಿದೆ ಅಂತ. ಅದ್ರ ಬೇಸಿಸ್ ಮೇಲ್ಗಡೆ ನಾವು ಪ್ರಾಡಕ್ಟ್ನ ಆ ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಕನ್ವರ್ಟ್ ಮಾಡಿಕೊಂಡು ಕ್ರಿಯೇಟ್ ಮಾಡಬೇಕು ಪ್ರಾಡಕ್ಟ್ನ, ಅದನ್ನು ಫುಲ್ಫಿಲ್ ಮಾಡಬೇಕು ದೋಸ್ ನೀಡ್ಸ್ ಆ್ಯಂಡ್ ವಾಂಟ್ಸ್ನ. ಇನ್ ಸಿಂಪಲ್ ವರ್ಡ್ಸ್, ಮಾರ್ಕೆಟಿಂಗ್ ಇಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಇದು ಎಲ್ಲೂ ಎಂಡ್ ಆಗುವಂಥ ಪ್ರೋಸೆಸ್ ಅಲ್ಲ, ಇದು ಕಂಟಿನ್ಯೂಯಸ್ ಪ್ರೋಸೆಸ್. ದಿನದಿಂದ ದಿನಕ್ಕೆ ಟ್ರೆಂಡ್ ಚೇಂಜ್ ಆಗ್ತಿದೆ, ಮಿನಿಟ್ ಟು ಮಿನಿಟ್ ಕನ್ಸ್ಯೂಮರ್ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಅವ್ರು ಚೇಂಜ್ ಆಗ್ತಿದ್ದಂಗೆ ನಾವು ಚೇಂಜ್ ಆಗಿ ನಮ್ಮ ಪ್ರಾಡಕ್ಟ್ಸ್ನ ಕೊಡ್ತಾ ಹೋಗಬೇಕು ಅಲ್ವಾ? ಫಾರ್ ಎಕ್ಸಾಂಪಲ್ ನೋಡಿ, ಡೈರಿ ಮಿಲ್ಕ್, ಕ್ಯಾಡ್ಬರಿ ಚಾಕ್ಲೇಟ್ ತೊಗೊಂಡ್ರೆ ಮುಂಚೆ ಅವರು ₹5 ಚಾಕ್ಲೇಟ್ಸಲ್ಲಿ ಬರ್ತಿತ್ತು. ಬಟ್ ಇವಾಗ ಡೈರಿ ಮಿಲ್ಕ್ ಅಂತ ಬರೋದೆಲ್ಲ ಸಿಲ್ಕು, ಆಲ್ಮಂಡ್ ಹಾಕಿದ್ರು, ಗ್ರೇಪ್ಸ್ ಹಾಕಿದ್ರು,
ಆಮೇಲೆ ಓರಿಯೋ ಹಾಕಿದ್ರು, ತುಂಬ ವೆರೈಟೀಸಲ್ಲಿ ಬರ್ತಾ ಹೋದ್ರು. ಅಂದರೆ ತುಂಬ ಟೇಸ್ಟ್ ಡಿಫ್ರೆನ್ಸ್. ಇವಾಗ ಬರೀ ಪ್ಲೇನ್ ಚಾಕ್ಲೇಟ್ ತಿನ್ನೋಕ್ಕೆ ತುಂಬ ಜನ ಇಷ್ಟಪಡಲ್ಲ. ಸೊ ದೇ ಹ್ಯಾವ್ ಆ್ಯಡೆಡ್ ಸಮಥಿಂಗ್ ಆಲ್ಮಂಡ್, ಗ್ರೇಪ್, ಎನಿಥಿಂಗ್ ಫ್ರೂಟ್ ಆ್ಯಂಡ್ ನಟ್, ಇದನ್ನೆಲ್ಲದನ್ನು ಹಾಕ್ತಾ ಹೋದರು. ಸೊ ಅದೇ ಥರ ಅವ್ರಿಗೆ ಏನು ಬೇಕು ಅನ್ನೋದನ್ನು ನಾವು ಡೈಲಿ ರಿಸರ್ಚ್ ಮಾಡ್ತಾ ಇರಬೇಕು. ಕಂಟಿನ್ಯೂಸ್ ಪ್ರೊಸೆಸ್ ಆಗಿ ಡಿಸ್ಕವರಿಂಗ್ ದ ನ್ಯೂ ಥಿಂಗ್ಸ್ನ ಡಿಸ್ಕವರ್ ಮಾಡ್ಕೊತ ಅವ್ರಿಗೆ ಏನು ಬೇಕು ಅನ್ನೋದನ್ನ ಕೊಡ್ತಾ ಹೋಗಬೇಕು. ಬಿಕಾಸ್ ವಿ ನೀಡ್ ಟು ಸಸ್ಟೈನ್ ಇನ್ ದ ಮಾರ್ಕೆಟ್ ಆ್ಯಂಡ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ರಾದರ್ ದೆನ್ ಎನಿಥಿಂಗ್. ಇದು ಎಲ್ಲ ಕಡೆ ಹೇಳ್ಕೋಬೇಕು. ಈವನ್ ಹೌದು, ಪ್ರಾಫಿಟ್ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕು. ನಾವು ಲಾಸ್ ಮಾಡಿಕೊಂಡು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೋಡೋ ಅಂಥದ್ದು ಏನಿರಲ್ಲ. ಈಕ್ವಲಿ ಬ್ಯಾಲೆನ್ಸ್ಡ್ ಇರಬೇಕು. ಬಟ್ ಸ್ವಲ್ಪ ಮೋರ್ ದೆನ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮಗೆ ಗೊತ್ತು, ಕನ್ಸ್ಯೂಮರ್ಸ್ ಆರ್ ದ ಕಿಂಗ್ಸ್ ಆಫ್ ದ ಮಾರ್ಕೆಟ್ ಅಂತ. ತುಂಬ ಜನ ನೀವು ತುಂಬ ಕಡೆ ನೋಡಿರ್ತೀರ, ಕನ್ಸ್ಯೂಮರ್ಸ್ ಆರ್ ದ ಕಿಂಗ್, ದೇ ಓನ್ಡ್ ಬಾರ್ಗೇನ್. ಅವ್ರು ಹೆಂಗೆ ಕೊಟ್ಟಿರ್ತಾರೆ ಅಂತಂದರೆ ಅದೆಲ್ಲ ಹೇಳಿರ್ತಾರೆ. ಸೊ ಕನ್ಸ್ಯೂಮರ್ಸ್ ಆರ್ ದ ಕಿಂಗ್ ಆಫ್ ದ ಮಾರ್ಕೆಟ್. ಇಲ್ಲೊಂದು ಸ್ಮಾಲಾಗಿ ನಾನು ಡಯಾಗ್ರಾಮ್ ಹಾಕಿದ್ದೀನಿ. ಇದರಲ್ಲಿ ನೀವು ಏನದು ಡೆಫಿನೇಷನ್ನ ಕರೆಕ್ಟಾಗಿ ಜ್ಞಾಪಕ ಇಟ್ಕೋಬೋದು. ನೀವೇನಾದರೂ ಎಕ್ಸಾಮ್ಸಲ್ಲಿ ಬರೆಯಬೇಕಾದ್ರೆ ಸ್ವಲ್ಪ ಡಯಾಗ್ರಾಮೆಟಿಕಲಿ ಹಾಕ್ರಿ, ಅವಾಗ ನಿಮಗೆ ಓದೋಕ್ಕೂ ಜ್ಞಾಪಕ ಇರುತ್ತೆ ಮತ್ತು ಜ್ಞಾಪಕ ಇಟ್ಕೊಂಡು ಬರೆಯೋಕ್ಕೂ ಆಗುತ್ತೆ. ದೆನ್ ಅದೇ ಏನಾದರೂ ಇನ್ವೆಸ್ಟಿಗೇಟರ್ ಇರ್ತಾರಲ್ಲ, ವ್ಯಾಲ್ಯೂಯೇಟರ್ ಇರ್ತಾರಲ್ಲ, ಅವರು ಚೆನ್ನಾಗಿ ಅಟ್ರ್ಯಾಕ್ಟ್ ಕೂಡ ಆಗ್ತಾರೆ. ನೀವು ಗುಡ್ ಸ್ಕೋರ್ ಮಾಡ್ಬೋದು. ಓಕೆನಾ? ಫಸ್ಟು ಕನ್ಸ್ಯೂಮರ್ ರಿಸರ್ಚ್ ಮಾಡಬೇಕು. ಫಸ್ಟ್ ಥಿಂಗ್ ಕನ್ಸ್ಯೂಮರ್ ರಿಸರ್ಚ್. ಅವ್ರಿಗೆ ಬೇಕಾಗಿರೋ ರಿಸರ್ಚಲ್ಲಿ ನಾವು ಏನು ನೋಡ್ತೀವಿ, ನೀಡ್ಸ್ ಆ್ಯಂಡ್ ವಾಂಟ್ಸ್ ನೋಡ್ತೀವಿ. ಅದಾದಮೇಲೆ ಪ್ರೊಡಕ್ಷನ್ ಮಾಡಬೇಕು, ಅವ್ರದ್ದು ಏನಿದೆ ಅದನ್ನು ನೋಡಿಕೊಂಡು. ಪ್ರೊಡಕ್ಷನ್ ಆದಮೇಲೆ ಪ್ರೈಸಿಂಗ್ ಮಾಡಬೇಕು. ಪ್ರೈಸಿಂಗ್ ಕೋಟ್ ಮಾಡಬೇಕು, ಯಾವ ರೀತಿ ಪ್ರೈಸ್ ಬೇಕು, ಎಷ್ಟು ಪ್ರೈಸ್ ಕೊಡಬೇಕಾಗತ್ತೆ, ಅದನ್ನೆಲ್ಲ ನೋಡಿಕೊಂಡು ಪ್ರೈಸ್ನ ಕೊಡಬೇಕು. ದೆನ್ ಪ್ರಮೋಷನ್ ಮಾಡಬೇಕು. ಪ್ರೈಸಿಂಗ್ ಆದಮೇಲೆ ನೆಕ್ಸ್ಟ್ ಮಾಡೋವಂಥದ್ದೇ ನಾವು ಪ್ರಮೋಷನ್. ಅದಾದಮೇಲೆ ಸೆಲ್ಲಿಂಗ್, ಆಫ್ಟರ್ ಸೇಲ್ ಸರ್ವಿಸಸ್ ಕೂಡ ನಾವು ಅವ್ರ ಜೊತೆಗೆ ಇರಬೇಕು. ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ತಗೊಳೋದಾದರೆ ಕನ್ಸ್ಯೂಮರ್ ರಿಸರ್ಚ್. ಫಾರ್ ಎಕ್ಸಾಂಪಲ್ ಜಿಯೋ ತಗೊಳ್ಳೋಣ. ಜಿಯೋ ಬರೋಕ್ಕಿಂತ ಮುಂಚೆ ತುಂಬ ಕಂಪ್ನೀಸ್ ಇತ್ತು. ಏರ್ಟೆಲ್ ಇತ್ತು, ಇಂಡಿಯಾ ಇತ್ತು, ಐಡಿಯಾ ಇತ್ತು, ಟಾಟಾ ಡೊಕೊಮೊ ಇತ್ತು, ಏರ್ಸೆಲ್ ಇತ್ತು. ತುಂಬ ಕಂಪನೀಸ್ ಇತ್ತು, ತುಂಬ ನೆಟ್ವರ್ಕ್ಸ್ ಇತ್ತು. ಯಾಕೆ ಜಿಯೋಗಿಂತ ಮುಂಚೆ ನಮ್ಮ ಹತ್ರ ನೆಟ್ವರ್ಕ್ಸ್ ಇರಲಿಲ್ವಾ? ಬಟ್ ಜಿಯೋ ಬಂದಮೇಲೆ ತುಂಬ ಸ್ಪೀಡ್ ಆಯಿತು, ಎಲ್ಲರಿಗೂ ಅವೈಲಬಲ್ ಆಯಿತು. ಹೌದಾ? ಎಲ್ಲರಿಗೂ ನೆಟ್ ಅವೈಲಬಲ್ ಇತ್ತು. ಅವಾಗೆಲ್ಲ ನಾವು ರೀಚಾರ್ಜ್ ಮಾಡಿಸ್ಬೇಕು, ನಿಮಗೆಲ್ಲ ಗೊತ್ತಿದ್ದೇನೋ ಇಲ್ಲೋ, ಅವಾಗ ನಾವು GB ಎಲ್ಲ ರೀಚಾರ್ಜ್ ಮಾಡಿಸ್ಬೇಕು ಅಂದರೆ 1 ಮಂತಿಗೆ 1 GB 2 GB ಯೂಸ್ ಮಾಡ್ತಿದ್ವಿ. ಅದೇ ಜಾಸ್ತಿ ಆ್ಯಕ್ಚುಲಾಗಿ ನೋಡ್ಬೇಕಂದ್ರೆ ಅವಾಗ. ಬಟ್ ಇವಾಗ 1 ಡೇಗೆ 2 GB ಇದ್ರೂ ಸಾಕಾಗಲ್ಲ. ಮಧ್ಯಾಹ್ನ ಅಷ್ಟೊತ್ತಿಗೆ 50% ಆಫ್ ಯುವರ್ ಡಾಟಾ ಹ್ಯಾಸ್ ಬೀನ್ ಕ್ಲೋಸ್ಡ್ ಅಂತ ಬರುತ್ತೆ. ಸೊ ಜಿಯೋ ಕಂಪನಿ, ಓಕೆನಾ? ಈ ಜಿಯೋದವರು ಫಸ್ಟು ಕನ್ಸ್ಯೂಮರ್ ರಿಸರ್ಚ್ ಮಾಡಿದರು. ಏನು ಬೇಕು ಟೀನೇಜರ್ಸಿಗೆ, ಮೊಬೈಲ್ ಇರೋರಿಗೆ ಎಲ್ಲರಿಗೂ ಏನು ಬೇಕು, 4G ನೆಟ್ವರ್ಕ್ ತಂದರು. ಅದಾದಮೇಲೆ ಜಿಯೋದವರು ಒಳ್ಳೊಳ್ಳೆ ಏನು ಬೇಕು ಅನ್ನೋದನ್ನು ರಿಸರ್ಚ್ ಮಾಡಿದ್ರು. ಆ ರಿಸರ್ಚ್ ಮೇಲ್ಗಡೆ ಪ್ರೊಡಕ್ಷನ್ ಮಾಡಿದರು. ಪ್ರೊಡಕ್ಷನ್ ಇನ್ ದ ಸೆನ್ಸ್ ಜಿಯೋ ಪ್ಲ್ಯಾನ್ಗಳು, ಅನ್ಲಿಮಿಟೆಡ್ ಕಾಲ್ಸ್ ಕೊಟ್ಟರು, SMS ಕೊಟ್ಟರು. ಎಕ್ಸ್ಟ್ರೋ ದಿನ ಜಿಯೋ ಟು ಜಿಯೋ ಮಾಡಿದರು. ಅದು ಪ್ರಮೋಷನಲ್ ಆ್ಯಕ್ಟಿವಿಟಿ ಬರುತ್ತೆ, ಜಿಯೋ ಟು ಜಿಯೋ ಬಂದಿದ್ದು. ಓಕೆನಾ? ಆಮೇಲೆ ಫ್ರೀ ಕಾಲ್ ಕೊಟ್ಟರು, ಅನ್ಲಿಮಿಟೆಡ್ ಕಾಲ್ಸ್ ಕೊಟ್ಟರು, ಅನ್ಲಿಮಿಟೆಡ್ ಮೆಸೇಜಸ್ ಕೊಟ್ಟರು. ದೆನ್ ಇದು ಏನದು ನೆಟ್ ಡಾಟಾ ಎಷ್ಟು ಬೇಕು ಅಷ್ಟು ಕೊಟ್ಟರು. ಒಂದು ಜಿಯೋ ಪ್ಲ್ಯಾನ್ಸ್ ಮಾಡಿದರು, ಇಷ್ಟಕ್ಕೆ ಇಷ್ಟು ಅಂತ. ಬಟ್ ಅದಕ್ಕಿಂತ ಮುಂಚೆ ನಾವೆಲ್ಲ ಎಷ್ಟು ಫ್ರೀಯಾಗಿ ಯೂಸ್ ಮಾಡಿದ್ದೀವಿ. ಜಿಯೋ ಬಂದಾಗಂತೂ ಎಲ್ಲರ ಕೈಯಲ್ಲೂ ಜಿಯೋ ಜಿಯೋ ಜಿಯೋ. ಮೇ ಬಿ ಇವಾಗ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಿರ್ಬೋದು ಅಷ್ಟೇ. ಬಟ್ ಜಿಯೋ ಸ್ಟಾರ್ಟಿಂಗಲ್ಲಿ ತುಂಬ ಜನ ಎಲ್ಲರೂ ಜಿಯೋನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ದೆನ್ ಪ್ರೈಸಿಂಗ್ ಅದೆಲ್ಲ ಕೊಟ್ಟಾದಮೇಲೆ ಇವಾಗ ಪ್ರೈಸಿಂಗ್ ಮಾಡ್ತಿದ್ದಾರೆ. ಅವ್ರು ಇಷ್ಟಕ್ಕೆ ಇಷ್ಟು. ಇವಾಗ ಸ್ವಲ್ಪ ದಿನ ಜಿಯೋ ಟು ಜಿಯೋ ಮಾತ್ರ ಫ್ರೀ, ಬೇರೆ ನಾನ್ ಜಿಯೋ ಯೂಸರ್ಸಿಗೆ ಅಮೌಂಟ್ ಅದಿಷ್ಟೇ ಸೆಕೆಂಡ್ಸ್ ಅಂತ ಕೊಡ್ತಿದ್ದಾರೆ. ಅದು ಮೇ ಬಿ ಮುಂದೆ ಸ್ಟಾಪ್ ಆಗುತ್ತೆ ಅನಿಸುತ್ತೆ. ಆ ಥರ ಪ್ಲ್ಯಾನ್ಸ್ ಮಾಡ್ತಾ ಹೋದ್ರು, ಪ್ರೈಸಿಂಗ್ ಮಾಡ್ತಾ ಹೋದರು. ನೆಕ್ಸ್ಟ್ ಪ್ರಮೋಷನಲ್ ಆ್ಯಕ್ಟಿವಿಟಿ, ಜಿಯೋ ಟು ಜಿಯೋ ಫ್ರೀ ಅಂದರೆ ಜಿಯೋ ಯೂಸರ್ಸ್ ಜಾಸ್ತಿ ಆಗ್ತಾರೆ ಅವಾಗ, ಅದನ್ನು ಯೋಚನೆ ಮಾಡಿದರು. ದೆನ್ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ಸ್ ಕೂಡ ಕೊಟ್ಟರು. ದೆನ್ ಸೆಲ್ಲಿಂಗ್, ಅಲ್ಲಿಂದ ಅದು ಸೆಲ್ಲಿಂಗ್ ಆಯಿತು. ದೆನ್ ಆಫ್ಟರ್ ಸೇಲ್ ಸರ್ವಿಸಸ್ನ ಹಿಂಗೆ ನೋಡ್ತಾರೆ ಅಂತಂದರೆ, ಸೇಲ್ ಆದಮೇಲೆ ಇನ್ ದ ಸೆನ್ಸ್ ಜಿಯೋ ಸಿಮ್ ತೊಗೊಂಡ್ರು ಅಂತ ಅವ್ರನ್ನ ಬಿಟ್ಬಿಡ್ತಾರಾ? ಇಲ್ಲ. ನಿಮ್ಮದು ಪ್ಯಾಕ್ ಖಾಲಿ ಆಗುತ್ತೆ ಅಂತ ನಿಮಗೆ ಗೊತ್ತಿರಲ್ಲ, ಅವರೇ ಕಾಲ್ ಮಾಡ್ತಿರ್ತಾರೆ, ಅವರೇ ಮೆಸೇಜಸ್ ಮಾಡ್ತಿರ್ತಾರೆ, ನಿಮ್ದು ಇವಾಗ ಪ್ಯಾಕ್ ಖಾಲಿ ಆಗುತ್ತೆ, ಇನ್ 1 ವೀಕಲ್ಲಿ ನಿಮ್ಮ ಪ್ಯಾಕ್ ಖಾಲಿ ಆಗುತ್ತೆ. ಆಫ್ಟರ್ ಸೇಲ್ ಸರ್ವಿಸಸ್ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಕ್ಸಾಂಪಲ್ ತೊಗೊಂಡಿದ್ದಷ್ಟೇ, ನೀವು ಯಾವುದಾದ್ರು ಒಂದು ಪ್ರಾಡಕ್ಟ್ನ ಎಕ್ಸಾಂಪಲ್ ತೊಗೋಬೋದು. ಕನ್ಸ್ಯೂಮರ್ ರಿಸರ್ಚು, ಅಲ್ಲಿಂದ ಪ್ರೊಡಕ್ಷನಿಂದ ಪ್ರೈಸಿಂಗಿಂದ ಪ್ರಮೋಷನಿಂದ ಸೆಲ್ಲಿಂಗ್ ಆದಮೇಲೆ ಆಫ್ಟರ್ ಸೇಲ್ ಸರ್ವಿಸಸ್. ಐ ಹೋಪ್ ಎವ್ರಿ ಒನ್ ಹ್ಯಾಸ್ ಅಂಡರ್ಸ್ಟುಡ್.
ನಾನು ಲಾಸ್ಟ್ ಕ್ಲಾಸೇ ಹೇಳಿದ್ದೆ ಮಾರ್ಕೆಟ್ ಬಗ್ಗೆ ಇವಾಗ ನಾನು ಮಾರ್ಕೆಟ್ ಮಾಡಿದ್ದೆ, ಮಾರ್ಕೆಟ್ ಡೆಫಿನೇಷನ್ ಆ್ಯಂಡ್ ಮೀನಿಂಗ್ ಮಾಡಿದ್ದೆ. ನೀವೇ ಒಂದು ಓನ್ ಡೆಫಿನೇಷನ್ ಆ್ಯಂಡ್ ಮೀನಿಂಗ್ನ ಕ್ರಿಯೇಟ್ ಮಾಡಿರಿ, ಅದು ನಿಮಗೆ ಅಷ್ಟು ಕ್ಲೀನಾಗಿ ಅರ್ಥ ಆಗುತ್ತೆ ಡೆಪ್ತಾಗಿ ಅಂತ ಹೇಳಿದ್ದೆ. ಒಂದು 2-3 ಜನ ಏನೋ ಮಾಡಿ ನನಗೆ ಕಳಿಸಿದ್ರು. ದಟ್ಸ್ ಗುಡ್, ಆ್ಯಂಡ್ ಡೂ ಇಟ್ ಅಗೇನ್ ಆ್ಯಂಡ್ ಅಗೇನ್. ಇನ್ನೂ ಉಳಿದವರು ಏನು ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಅಪ್ಡೇಟ್ಸ್ ಬರಲಿ, ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ಓನಾಗಿ ಕ್ರಿಯೇಟ್ ಮಾಡಿ, ಚೆನ್ನಾಗಿರುತ್ತೆ, ಅರ್ಥ ಆಗುತ್ತೆ ಹೆಂಗೆ ಏನು ಅಂತ. ಏನಾದರೂ ಕ್ವಾರೀಸ್ ಇತ್ತು ಅಂದರೆ ಫ್ರೀ ಟು ಕಾಲ್ ಮೀ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.